ಸೊಸೆ 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 ಬಂದಿರೋದು ನಾನು ಅಂಜಲಿ, ನಮ್ಮ ಅತ್ತೆ ಅಲ್ಲ. ಯಾಕೆ ಬಂದೆ? ಇಡೀ ಮನೆ ಸೂತ್ರನ ಅಂಗೈಲಿ ಇಟ್ಕೊಂಡು ಆಡಿಸ್ತಿದ್ದ ಹೆಣ್ಣು ಹೆದರ್ಕೊಂಡು ಮೂಲೆಯಲ್ಲಿ ಕೂತಿರುವಾಗ ಹೇಗ್ ಕಾಣಿಸ್ತಾಳೆ ಅಂತ ನೋಡ್ಬೇಕು ಅನ್ನಿಸ್ತು. ಅದಕ್ಕೆ ಬಂದೆ. ಏನಾದ್ರೂ ತೊಂದ್ರೆ ಆಯ್ತಾ ಅಂಜಲಿ ಅಕ್ಕ? ಸಾರಿ ಗಾಯತ್ರಿ ಅಕ್ಕ. ಅಯ್ಯೋ, ಯಾಕೆ ಇಷ್ಟೊಂದು ಬೆವರ್ತಾ ಇದೆಯಾ? ಏನಾಯ್ತು? ಇನ್ನೊಬ್ರಿಗೆ ನೋವನ್ನ ಕೊಡ್ಬೇಕಾದ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಲ್ಲ? ಅದೇ ಈಗ ನೋವನ್ನ ಅನುಭವಿಸೋ ಸರ್ದಿ. ಅದೇನು ಅಂತ ನಿನಗ್ ಗೊತ್ತಾಗ್ಲಿ ಅಂತಾನೆ ನಿನ್ನ ಈ ರೂಮಲ್ಲಿ ಇರು ಅಂತ ಹೇಳಿದ್ದು. ಅನುಭವಿಸ್ಬೇಕು, ಕಷ್ಟ ಪಾಠ ಕಲಿಸ್ಬೇಕು. ಇದು ಮತ್ತೆ ಏನಾದ್ರೂ ನಿನ್ನಲ್ಲಿ ಸೇಡಿನ ಭಾವನೆ ಹುಟ್ಟಾಕಿದ್ರೆ ಸೋಲು ನಿಂದೆ. ಕೀರ್ತಿ, ನಿಜವಾಗ್ಲೂ ನನಗೆ ಈ ರೂಮಲ್ಲಿ ಮಲಗೋದಕ್ಕೆ ಭಯ ಆಗುತ್ತೆ ಅನ್ನೋದಾದ್ರೆ ನೀನು ನಮ್ಮತ್ತೆನ ಎಷ್ಟು ಸತಾಯಿಸಿ ಕೊಂದಿರ್ಬೇಡ. ಅಪ್ಪ ಅವ್ರು ಏನ್ ಮಾಡಿದ್ರು ನಿನ್ಗೆ? ಆವತ್ತಿನ ದಿನ ಅವ್ರು ನನ್ಗೊಂದು ಸತ್ಯನ ಹೇಳ್ತೀನಿ ಅಂದಿದ್ರು. ಅದನ್ನ ಹೇಳಕ್ ಮುಂಚೆನೆ ಅವ್ರು ತೀರ್ಕೊಂಡ್ರು. ಐ ಆಮ್ ಸಾರಿ, ನೀನ್ ಅವ್ರನ್ನ ಕೊಂದೆ ಅಂದ್ಮೇಲೆ ಆ ಸತ್ಯ ನಿನಗ್ ಸಂಬಂಧಪಟ್ಟಿರೋದೇ ಆಗಿರುತ್ತೆ ಅಲ್ವಾ ಅಂಜಲಿ? ನೋಡು ಕೀರ್ತಿ, ಈಗ ನಾನು ಪ್ರೆಗ್ನೆಂಟು. ಇಂಥ ಟೈಮಲ್ಲಿ ನಾನು ಹೆದರ್ಕೊಂಡ್ರೆ ನನ್ನ ಒಳಗಡೆ ಇರೋ ಮಗುಗೆ ಏನು ಆಗೋದಿಲ್ಲ. ಹುಟ್ಟೋಕ್ ಮುಂಚೆನೆ ಯಾವುದೇ ಕಾರಣಕ್ಕೂ ನಾನ್ ನಮ್ಮಮ್ಮನ ಹಾಗೆ ಈ ತರ ಕೆಟ್ಟ ಬುದ್ಧಿ ಬೆಳೆಸ್ಕೋಬಾರ್ದು ಅನ್ನೋದನ್ನ ಕಲ್ತ್ಕೊಂಡೇ ಬರುತ್ತೆ. ಕೀರ್ತಿ ಪ್ಲೀಸ್, ನೀನ್ ನನ್ನ ಸ್ಥಿತಿ ನೋಡಿ ಅಯ್ಯೋ ಅನ್ನಿಸ್ತಿಲ್ವಾ? ಏನು ಅಯ್ಯೋ ಅನ್ನಿಸ್ತಿಲ್ವಾನ? ಹೋಗ್ತಿರೋ ರೈಲಿಂದ ನನ್ನನ್ನ ಹೊರಗ್ ತಳ್ಳದ್ಯಲ್ಲ, ಆಗ ನಿನಗೆ ಅಯ್ಯೋ ಅನ್ನಿಸ್ಲಿಲ್ವಾ? ನಿನ್ನ ಗಂಡನ ನಾನು ಬುಟ್ಟಿಗೆ ಹಾಕೊಳ್ತಿದೀನಿ ಅಂತ ಮನೆಯವ್ರ ಮುಂದೆ ಸುಳ್ಳು ಹೇಳಿ ನನ್ನನ್ನ ಮನೆಯಿಂದ ಹೊರಗೆ ಹಾಕಿಸ್ತೀಯಲ್ಲ, ಆಗ ನಿನಗೆ ಅಯ್ಯೋ ಅನ್ನಿಸ್ಲಿಲ್ವಾ? ಕೀರ್ತಿ, ಈಗ ಆ ಮಾತಲ್ಲ ಯಾಕೆ ಆಡ್ಬೇಕು. ಬೀಳ್ತಿರುವಾಗ ಇನ್ನೊಬ್ರನ್ನ ಎಡವ್ಸಿದ್ದು ನೆನಪಿಗೆ ಬರಬೇಕು. ನಿನ್ನ ಗಂಡನ್ನ ಕುಡುಕನನ್ನಾಗಿ ಮಾಡಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಕಳಿಸಿದ್ಯಲ್ಲ, ನಿನಗೊಂಚೂರು ಪಾಪ ಪ್ರಜ್ಞೆ ಕಾಡ್ಲಿಲ್ವಾ? ದೇವಸ್ಥಾನ ಹತ್ರ ನಾನ್ ನನ್ನ ತಾತನ್ನ ಮೀಟ್ ಮಾಡ್ಬೇಕು ಅಂತ ಹೋದಾಗ ನಿನ್ ತಂದೆ ನನ್ನ ಕಳಿಸಿ ನಾನ್ ಅವ್ರ ಮಗಳು ಅಂತ ಹೇಳಿಸಿದ್ಯಲ್ಲ, ಇದೆಲ್ಲ ತಪ್ಪು. ಯಾವತ್ತೋ ಒಂದಿನ ನನಗೆ ಉಲ್ಟಾ ಹೊಡಿಯತ್ತೆ ಅಂತ ನಿನ್ಗೆ ಅನ್ನಿಸ್ಲೇ ಇಲ್ವಾ ಅಂಜಲಿ? ಮನೆಯಿಂದ ಕದ್ದು ದುಡ್ಡನ್ನ ನಿನ್ ತಂದೆ ಕೈಗಿಟ್ಟು ದೇವಸ್ಥಾನ ಕೊಟ್ಟು ದೇಣಿಗೆ ಅಂತ ಸುಳ್ಳು ಹೇಳಿದೆ. ಮನೆ ಮಂದಿ ಎಲ್ಲ ಊಟ ಮಾಡೋ ಪಾಯಸಕ್ಕೆ ವಿಷ ಬೆರೆಸ್ದೆ. ಇಂಥ ಮನೆ ಹಾಳು ಮನ್ಸಿಗೂ ಭಯ ಅನ್ನೋದು ನಿಜವಾಗ್ಲೂ ಆಗುತ್ತಾ? ಹೀಗೇನು ಕೀರ್ತಿ, ಬೇಕಾದ್ರೆ ಆಗಿದ್ದಕ್ಕೆಲ್ಲ ನನ್ ಕ್ಷಮೆ ಕೇಳ್ತೀನಿ. ಸರಿ, ಈ ನಿನ್ ಕ್ಷಮೆ ನನ್ ಶಾರದತ್ತೆನ ನನಗ್ ವಾಪಸ್ ಕೊಡು. ಕೀರ್ತಿ, ಆಗದೆ ಇರೋದನ್ನ ಕೇಳ್ಬೇಡ. ಅದೇ ರೀತಿ ನಿನ್ನ ಕ್ಷಮಿಸೋದ್ ಕೂಡ ಆಗದೆ ಇರೋ ವಿಷಯನೇ. ಕೀರ್ತಿ, ಅಯ್ಯೋ ಅನ್ನೋ ಗುಣ ಕಲಿ. ನೀನ್ ಕಲಿಬೇಕಿತ್ತು, ಆದ್ರೆ ನೀನ್ ಕಲೀಲಿಲ್ಲ. ಅದೇ ನಾನ್ ನಿನ್ನ ನೋಡಿ ನೋಡಿ ಯಾವುದೇ ಕಾರಣಕ್ಕೂ ಯಾರಿಗೂ ಅಯ್ಯೋ ಅನ್ಬಾರ್ದು ಅನ್ನೋ ಗುಣನ ಕಲಿತಾ ಇದ್ದೀನಿ. ಸದ್ಯಕ್ಕೆ ನಿನ್ನ ಅಯ್ಯೋಗಿನ್ನೂ ಸಣ್ಣ ಆಯಸ್ಸು. ನೀನ್ ಅನುಭವಿಸ್ಬೇಕಾಗಿರೋದು ಇನ್ನೂ ಸಾಕಷ್ಟಿದೆ. ಇಷ್ಟಕ್ಕೂ ನಿನ್ ಹತ್ರ ಮಾತಾಡ್ತಾ ನನ್ನಿದ್ದೆ ನಾನು ಯಾಕೆ ಹಾಳು ಮಾಡ್ಕೊಳ್ತಿದ್ದೀನಿ? ಮಲ್ಕೋ, ಗುಡ್ ನೈಟ್. ಕೀರ್ತಿ, 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 ಕೀರ್ತಿ.
ಅಕ್ಕ. ಅದು ಹಾಗೆ ನೀ ಇಷ್ಟು ದಿನ ವಾಕೇ ಮಾಡ್ತಿರ್ಲಿಲ್ಲ, ಈಗ ದಿಢೀರ್ ಅಂತ ವಾಕ್ ಮಾಡಕ್ ಶುರು ಮಾಡಿದ್ಯಲ್ಲ ಅದಕ್ಕೆ. ವಾಕಿಂಗ್ ಮಾಡೋದು ಗರ್ಭಿಣಿಯರಿಗೆ ಒಳ್ಳೇದು ವಸದ. ನಾರ್ಮಲ್ ಡೆಲಿವರಿ ಆಗುತ್ತೆ, ಜೊತೆಗೆ ಮಗು ಕೂಡ ಹೆಲ್ತಿಯಾಗಿರುತ್ತೆ. ಅಕ್ಕ, ನನ್ನ ಬಗ್ಗೆ ಇಷ್ಟೊಂದು ಕೇರ್ ತಗೊಳ್ತೀರಲ್ಲ, ಆದ್ರೆ ನಿಮ್ ಬಗ್ಗೆ ಕಾಳಜಿ ವಹಿಸೋರೆ ಯಾರು ಇಲ್ವಲ್ಲ ಅಕ್ಕ. ಎಲ್ಲ ನಾನು ಪಡ್ಕೊಂಡ್ ಈಗ ಒಂದ್ ಕೆಲಸ ಮಾಡ್ತೀನಿ, ಮನೆಗೆ ಹೋದ ತಕ್ಷಣ ನಿಮ್ಗೆ ಜ್ಯೂಸ್ ಕುಡಿದು ಬಿಟ್ಟು ಆರಾಮಾಗಿ ನಮ್ ಜನ ಬಹಳ ಹುಷಾರಾಗ್ಬಿಟ್ರಪ್ಪ. ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಳ್ತಾ ಇಲ್ಲ ಅಂತೀನಿ. ಕಾಲ ಕೆಟ್ಟೋಯ್ತು ಮಗ. ಛೇ, ಈ ನಮ್ ಜನಕ್ಕೆ ದುಡ್ಡು ಜಾಸ್ತಿ ಆದ್ಮೇಲೆ ಖರ್ಚು ಮಾಡೋ ಜನ. ಮನೆಗ್ ಬಂದ್ ಹೇಳಿದ್ದು, ಅವ್ನ್ ಬರ್ದಿದ್ ಲೆಟರು, ಅವ್ನ್ ಕಟ್ಬೇಕಾಗಿರೋ ತಾಳಿನ ತಂದ್ಕೊಟ್ಟಿದ್ದು ಇವನೇ. ಮತ್ತ್ಯಾಕ ಅವ್ನು ನಿನ್ನ ನೋಡ್ತಿದ್ ಹಾಗೆ ಹೆದರ್ಕೊಂಡು ನೋಡೋದ? ಏನಾದ್ರೂ ಕೇಳ್ಬಿಟ್ರೆ ಅಂತ ಹೆದರ್ಕೊಂಡು ಹೋಗಿರ್ಬೋದು ಅನ್ಸುತ್ತೆ. ಕೇಳಿದಿದ್ರೆ ಹೇಳ್ಬೋದಾಗಿತ್ತಲ್ಲ, ಆದ್ರೆ ಅವ್ನು ಓಡ್ ಹೋಗಿದ್ ನೋಡಿದ್ರೆ ಹೇಳ್ಬಾರ್ದು ಅನ್ನೋ ವಿಷಯ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ಸರಿ ನಡಿ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ಬೇಕು ಮನುಷ್ಯ. ಹೀಗ್ ಮಾಡ್ತಾ ಇದ್ರೆ ರಕ್ತ ಸಂಚಾರ ಚೆನ್ನಾಗಾಗಿ ಒಳ್ಳೆ ಜ್ಞಾನಾರ್ಜನೆ ಆಗುತ್ತೆ ಅಂತ ನಮ್ಮ ಯೋಗ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ. ಹಲೋ ಹಲೋ, ದಯವಿಟ್ಟು ಕ್ಷಮಿಸಿ, ನಾನು ಯೋಗಾಭ್ಯಾಸದಲ್ಲಿ ನಿರತನಾಗಿದ್ದೇನೆ. ಸ್ಪೀಕರ್ ಆನ್ ಮಾಡ್ತೇನೆ, ದಯವಿಟ್ಟು ಮಾತನ್ನು ಮುಂದುವರಿಸಿ. ಸಾರ್, ನಾನು ಸುಸ್ತಾಗಿದ್ದೀನಿ ಸಾರ್. ನಿನ್ನ ಸುಸ್ತು ಮನೆ ಹಾಳಾಗ. ಮೊದಲು ಫೋನ್ ಮಾಡ್ರೋ ನೀನ್ ಯಾರು ಅಂತ ಹೇಳಯ್ಯ. ಏನ್ ಸಾರ್, ಅಷ್ಟು ಬೇಗ ನನ್ನ ನಂಬರ್ನ ಡಿಲೀಟ್ ಮಾಡ್ಬಿಟ್ರ? ಅಯ್ಯೋ ಅಯ್ಯೋ ಪ್ರಾರಬ್ಧವೇ, ನಂಬರ್ ಇದ್ದಿದ್ರೆ ನಿನ್ನ ಹೆಸರನ್ನ ಕರೀತಿರ್ಲಿಲ್ವೇನೋ? ನಾನು ಸಾರ್ ಚೇತನ್ ಫ್ರೆಂಡು. ಚೇತನ್ ವಿಷಯನ ನೀವು ಮನೆಗೆ ಬಂದು ಹೇಳ್ದವನು. ನೀನ್ ಯಾಕೋ ಫೋನ್ ಮಾಡಿದೆ? ಸಾರ್, ದೊಡ್ಡ ಅನಾಹುತ ಆಗೋಗಿದೆ ಸಾರ್. ಅನಾಹುತ ಆಗಿದೆ ಹೋಗಿದೆ, ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ಅಯ್ಯೋ ಸಾರ್, ಅದು ಹಂಗಲ್ಲ ಸಾರ್. ಹೋಗಿರೋ ಅನಾಹುತ ಮತ್ತೆ ವಾಪಸ್ ಬಂದಿದೆ. ಅಂದ್ರೆ ಸಾರ್, ಚೇತನ್ ಊರಿಗೆ ಹೋದ ಅಂದ್ಮೇಲೆ ಅವ್ರು ಬಿಟ್ಟೋಗಿರೋ ಐಟಮ್ಗಳನ್ನು ತಗೊಂಡು ಚೇತನ್ ಸತ್ತ ಅಂತ ಸುಳ್ಳು ಹೇಳುವಂತ ಹೇಳಿದ್ದು ನೀವೇ ಅಲ್ವಾ ಸಾರ್? ಅಯ್ಯೋ, ಅದು ಮುಗಿದು ಹೋದ ಕತೆ. ಅದನ್ನ ಮತ್ತೆ ಹೇಳಿ ರೀಕನ್ಫರ್ಮ್ ಯಾಕಯ್ಯ ಮಾಡ್ಕೋತೀಯ? ಅಯ್ಯೋ ಸಾರ್, ನಿಮ್ ಮಗಳು ನನ್ನ ನೋಡ್ಬಿಟ್ಲು ಸಾರ್. ನಾವು ಸಿಕ್ಕಾಕೊಂಡ್ಬಿಟ್ವಿ ಸಾರ್. ಅಯ್ಯೋ ದಡ್ಡ ಮುಂಡೆದೆ, ನಿನ್ನನ್ನ ನನ್ನ ಮಗಳು ನೋಡಿದ್ರೆ ನಾವ್ ಹೇಗೋ ಸಿಕ್ಕಾಕೋತೀವಿ, ಆ ಚೇತನ್ ನೋಡಿದ್ರೆ ತಾನೇ ಪ್ರಾಬ್ಲಮ್. ಅದೇ ಸಾರ್, ಅಕಸ್ಮಾತ್ ನಿಮ್ ಮಗಳು ಚೇತನ್ ನೋಡಿದ್ರೆ ಅಯ್ಯೋ ನಾವಿಬ್ರು ಸಿಕ್ಕಾಕೊಂಡ್ಬಿಡ್ತೀವಿ ಸಾರ್. ನೋಡೋಕ್ ಅವನೆಲ್ಲೋ ಇದ್ದಾನೆ ದಡ್ಡ ಮುಂಡೆದೆ. ಅವನಿದೆಲ್ಲ ಬೇಡ ಅಂತ ಪರದೇಶಿ ತರ ಊರ್ ಬಿಟ್ಟು ಹೋದ ಅಂತ ನೀನೇ ತಾನೇ ಬಂದು ಹೇಳಿದವನು. ಹೌದು ಸಾರ್, ಅವತ್ತು ಪರದೇಶಿ ತರನೇ ಹೋದ, ಆದ್ರೆ ಈಗ ಸ್ವದೇಶಿ ತರ ಬರ್ತಿದ್ದಾನೆ ಸಾರ್. ಅಂದ್ರೆ ಸಾರ್, ಚೇತನ್ಗೆ ಅವನೂರು ಬೇಜಾರಾಗಿದೆ ಅಂತೆ. ಯಾವಾಗ ಬೇಕಾದ್ರೂ ಬೆಂಗಳೂರಿಗೆ ಬರ್ಬೋದು ಸಾರ್. ಬರೋದ್ ಬೇಡ ಅಂತ ಹೇಳು.
ಏನಾದ್ರೂ ಒಂದು ಕಾರಣ ಹೇಳಿ ಅಲ್ಲೇ ನಿಲ್ಸು. ಅವನು ಬಂದ್ರೆ ನಾನು ನೀನು ಇಬ್ರು ಸ್ಕ್ರಾಪ್. ಅದಕ್ಕೆ ಫೋನ್ ಮಾಡಿದೆ ಸರ್. ಅಕಸ್ಮಾತ್ ನಿಮ್ ಮಗಳು ನನ್ನನ್ನು ವಿಚಾರಿಸಿದ್ರೆ ಗತಿ ಏನು? ಬಾಯ್ ಬಿಡಬೇಡ. ಮಾಡಿರೋ ಕೆಲಸಕ್ಕೆ ದುಡ್ಡು ತಗೊಂಡಿದ್ಯಾ, ಅದು ಋಣ ನಿನ್ ಮೇಲಿದೆ. ಹೇಗಾದ್ರೂ ಮ್ಯಾನೇಜ್ ಮಾಡು. ಅದಕ್ಕೆ ಸರ್ ಭಯ ಆಗ್ತಿರೋದು. ಭಯ ಯಾಕೋ ಬೀಳ್ತೀಯಾ? ಬೇಕಾದ್ರೆ ಆ ಚೇತನ್ಗೆ ಫೋನ್ ಮಾಡಿ ನನ್ನ ಮಗಳು ಸತ್ಯ ಹೋಗಿದ್ದಾಳೆ ಅಂತ ಸುಳ್ಳು ಹೇಳು. ಆದ್ರೆ ಯಾವುದೇ ಕಾರಣಕ್ಕೂ ಚೇತನ್ ಬೆಂಗಳೂರಿಗೆ ಬರಬಾರ್ದು ಅಷ್ಟೇ. ಸರ್, ಚೇತನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ? ಆಗ ಚೇತನ್ ನನ್ನ ನಿಜವಾಗ್ಲೂ ಸಾಯಿಸೋಕೆ ಸ್ಕೆಚ್ ಹಾಕ್ಬೇಕಾಗತ್ತೆ. ನಿನ್ನ ಕೈ ರಕ್ತ ಆಗುತ್ತೆ. ಹಾಗಾಗೋದು ಬೇಡ. ಹೇಗೋ ಮ್ಯಾನೇಜ್ ಮಾಡು. ಏನ್ ಸರ್, ಮೊದ್ಲೇ ಹೆದರ್ಕೊಂಡು ಸಾಯ್ತಾ ಇದ್ದೀನಿ ಅಂತದ್ರಲ್ಲಿ ಮತ್ತೆ ಹೆದರ್ಸ್ತೀರಲ್ಲ ಸರ್ ನೀವು? ಹೆದರಿಸ್ತಾ ಇಲ್ವೋ ಗುಬೆ? ಯಾವುದೇ ಕಾರಣಕ್ಕೂ ನೀನು ಕಂಬಿ ಎಣಿಸ್ಬಾರ್ದು ಅಂತ ಹೇಳ್ತಾ ಇದ್ರಿ. ಅರ್ಥ ಮಾಡ್ಕೊ. ಫೋನ್ ಇಡು. ಇವನೇನು ನಿಜವಾಗ್ಲೂ ವಿಷಯ ತಿಳಿಸಿದಾನೋ ಅಥವಾ ನನ್ನನ್ನೇ ಆಟ ಆಡಿಸ್ತಿದ್ದಾನೋ? ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಬೇಕಿತ್ತ ನನಗೆ ಈ ಪಾಡು? ಲೇಟ್ ಆಗತ್ತೆ ಅಂತ ಹೇಳ್ತಿದ್ದೀರಾ ಹೊರತು ಎಷ್ಟೊತ್ತಿಗೆ ಬರ್ತಾ ಇದ್ರಿ ಅಂತ ಹೇಳ್ತಾ ಇಲ್ವಲ್ಲ. ಈಗೇನು, ನೀವು ಬರ್ತಿರೋ ಇಲ್ವೋ? ಹೌದಾ, ಸರಿ. ಕೇಶವ್ ಪ್ಲೀಸ್ ಆದಷ್ಟು ಬೇಗ ಬನ್ನಿ, ನನ್ಗಿಲ್ಲಿ ಭಯ ಆಗ್ತಿದೆ. ಅಯ್ಯೋ ದೇವ್ರೆ, ಮೀಟಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಏನೋ. ಅವ್ರು ಬರೋವರೆಗೂ ನಾನು ಆ ರೂಮಲ್ಲಿ ಒಬ್ಬಳೇ ಹೇಗಿರ್ಲಿ? ಚೇತನ್ ಫ್ರೆಂಡ್ ಫೋನ್ ಮಾಡಿದ್ಮೇಲೆ ನೆಮ್ಮದಿನೇ ಹಾಳಾಯ್ತಲ್ಲ ಭಗವಂತ. ಸರಿಯಾಗಿ ನಿದ್ದೆನೇ ಬರ್ತಾ ಇಲ್ಲ. ಏನ್ ಮಾಡೋದು? ಅಮ್ಮ. ಸರ್ ಬಿಲ್ಲು. ಇಷ್ಟೊಂದು ಬಿಲ್ಲ? ಸಾಗದು ಕೆಲಸವು ಮುಂದೆ. ನೆನೆದವರು ಮನದಲ್ಲಿ ಅನ್ನೋ ಹಾಗೆ ಬೇರೆ ಫೋನ್ ಮಾಡಿ ಹೋಗ್ಬಿಟ್ಟ. ಹಲೋ, ನೀನು ಭಯ ಪಡಬೇಡ, ನನಗೆ ಭಯ ಹಿಡಿಸ್ಬೇಡ ಕಂದ. ಭಯ ಕಡಿಮೆ ಆಗ್ಲಿ ಅಂತಾನೆ ತಲೆಗೆ ಎಣ್ಣೆ ಹಚ್ಕೊಂಡು ತಂಪಾಗಿ ಮಾಡ್ಕೊಂಡೆ. ಆದ್ರೂ ಟೆನ್ಷನ್ನು ಸರ್, ಅದಕ್ಕೆ ಒಳಗೆ ಎಣ್ಣೆ ಬಿಟ್ಕೊಂಡೆ. ಅಯ್ಯೋ, ನೀನ್ ಹೇಗಿದೀಯ ಅನ್ನೋ ವಿಷಯ ಕಟ್ಕೊಂಡು ನನಗೇನೇ ಆಗ್ಬೇಕು? ನೋಡು, ಈ ಜಗತ್ನಲ್ಲಿರೋದು ಎರಡು ವರ್ಗ. ಒಂದು ದುಡ್ದು ಸಾಯೋರು, ಇನ್ನೊಂದು ಕುಡ್ದು ಸಾಯೋರು. ನೀನ್ ಕುಡ್ದು ಸಾಯಿ, ನನಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ನಿಮಗಲ್ಲ ಸರ್, ನನಗಾಗಿದೆ. ಏನಯ್ಯ ನಿನ್ ಪ್ರಾಬ್ಲಮ್ಮು? ಸಾರ್, ಬಾರ್ ಬಿಲ್ ಸೆಟ್ಲ್ ಮಾಡಕ್ಕೆ ನನ್ನ ಹತ್ರ ದುಡ್ಡೇ ಇಲ್ಲ ಸಾರ್. ಅದಕ್ಕೆ ನೀವು ಬಂದು ಬಿಲ್ ಸೆಟ್ಲ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಯ್ಯೋ ಅಯ್ಯೋ, ದಡ್ಡ ಮುಂಡೆದೆ, ನಾನೇ ನಿನ್ ಕಣ್ಣಿಗೆ ATM ಮೆಷಿನ್ ತರ ಕಾಣಿಸ್ತಿದ್ದೀನ. ಬಾಸು, ಇನ್ಮೇಲೆ ನನ್ನ ATM ನೀವೇ. ಬೇಗ ದುಡ್ಡು ತಗೊಂಡು ಬನ್ನಿ ಬಾಸು. ಆಗಲ್ಲ ಆಗಲ್ಲ ಅಂತ ಅನ್ನಕ್ ಆಗೋದಿಲ್ಲ ಸರ್. ನೀವು ಸೀಕ್ರೆಟ್ ಎಲ್ಲ ನಾನು ಬಾಯಿ ಬಿಟ್ರೆ ನೀವು ಸೀದಾ ಪೊಲೀಸ್ ಸ್ಟೇಷನ್ ಅಲ್ಲಿ 1, 2, 3, 4 ಅಂತ ಕಂಬಿ ಎಡಿಸ್ತಾ ಸೆಟ್ಲ್ ಆಗ್ಬೇಕಾಗುತ್ತೆ. ಆಗ ಜೊತೆಗೆ ನೀನು ಬರ್ತೀಯ ಅನ್ನೋದನ್ನ ಮರಿಬೇಡ ಮರಿ. ಅದಕ್ಕೆ ಸಾರ್, ನನ್ನ ಜೊತೆ ನೀವು ಕಂಪ್ನಿಗಿರ್ಲಿ ಅಂತ ನಿಮ್ಮನ್ನ ರೆಡಿ ಮಾಡ್ಕೊಳ್ತಾ ಇರೋದು. ಅಂದ್ರೆ ಅಣ್ಣಂಗೆ ಬ್ಲಾಕ್ ಮೇಲ್ ಮಾಡ್ತೀಯಾ?
ಆಗ್ಲಿಂದ ನಾನು ಇದಕ್ಕೆ ಏನೋ ಪದ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನೆನಪಾಯ್ತು ನೋಡಿ, ಬ್ಲಾಕ್ ಮೇಲ್. ಕರೆಕ್ಟ್ ಸರ್. ಈಗಲೇ ಬಂದು ಬಿಲ್ ಸೆಟ್ಲ್ ಮಾಡಿ. ಈಗಲೇ ಬಂದ್ರೆ ಸರಿ, ಇಲ್ಲ ಅಂದ್ರೆ ತರ್ತೀನಿ ಬಿಡು. ಯಾವ ಬಾರು? ಆಗ ಬನ್ನಿ ದಾರಿಗೆ. ಮಾಮೂಲು ಲಕ್ಷ್ಮೀ ಬಾರು. ಬರೋವಾಗ ಒಂದು 30,000 ರೂಪಾಯಿ ತಗೊಂಡು ಬನ್ನಿ. ಯಾಕಂದ್ರೆ ನಾವು ಬೈಕ್ ತಗೊಳ್ಬೇಕು ಅಂತಿದ್ದೀವಿ. ಡೌನ್ ಪೇಮೆಂಟ್ ಮಾಡ್ಬೇಕಲ್ಲ ಸೊಮ್ಮೆ. ಏಯ್, ಏನ್ ಆಟ ಆಡ್ತಿದ್ಯೇನೋ ನನ್ನ? ಅವಶ್ಯಕತೆ ಹೇಳ್ತಿದ್ದೀನಿ ಸ್ವಾಮಿ. ಈಗೇನ್ ತರ್ತಿರೋ ಅಥವಾ ಸತ್ಯ ಬ್ರೇಕ್ ಮಾಡಿ ಬ್ರೇಕಿಂಗ್ ನ್ಯೂಸ್ ಮಾಡ್ಲೋ? ನೋಡು, ಒಳ್ಳೆ ಮನುಷ್ಯನ ಹಾಳು ಮಾಡ್ತಿದೀಯಾ. ಅಯ್ಯೋ, ನಿಮ್ಮಂತ ಒಳ್ಳೆ ಮನುಷ್ಯರು ನಮ್ಮಂತ ಬಡಪಾಯಿಗಳಿಗೆ ಸಹಾಯ ಮಾಡ್ಲಿ ಅಂತ ಕೇಳ್ಕೊಳ್ತಿದ್ದೀನಿ ಬಾಸು. ಈ ಸಹಾಯ ಮಾಡಿದ್ಮೇಲೆ ತೆಪ್ಪಗಾಗ್ತೀಯ ತಾನೆ? ಅಯ್ಯೋ, ನೀವು ಸಹಾಯ ಮಾಡಿದ ಮೇಲೆ ನಿಮಗೆ ಯಾಕೆ ತೊಂದರೆ ಕೊಡ್ಲಿ ಬಾಸು? ಸದ್ಯಕ್ಕೆ ಇಷ್ಟು ತಗೊಂಡು ಬನ್ನಿ, ಮುಂದಿಂದು ನೋಡಲ್ಲ. ಮುಂದಕ್ಕೆ ಇನ್ನೇನ್ ನೋಡ್ತೀಯ ತಂದೆ? ನಮ್ಮ ಭವಿಷ್ಯ. ಬಾಯ್, ವೇಟಿಂಗ್ ನಲ್ಲಿದ್ದೀರಿ, ನಿದ್ದೆ ಬರ್ತಾ ಇದೆ, ಬೇಗ ಬನ್ನಿ. ಮಾರುತಿ, ಯಾಕೋ ನೀನ್ ಬಡ್ಸೋಕ್ಕಾಗ್ಲಿಲ್ವಾ? ಅದೇ ಎಲ್ರೂ ಬರ್ಲಿ ಆಮೇಲೆ ಬಡ್ಸೋಣ ಅಂತ. ಓ ಸರಿ. ನಿಮ್ ದಯಾಳನ್ ಹೊಟ್ಟೆ ಸರಿ ಇಲ್ವಂತೆ, ನನ್ಗೆ ಊಟ ಬೇಡ ಅಂದ್ರು. ಆಮೇಲೆ ಸ್ವಲ್ಪ ಮಜ್ಜಿಗೆನ ಕಲಿಸ್ಕೊಡು, ನಾನೇ ತಗೊಂಡು ಹೋಗಿ ಕೊಟ್ಟು ಬರ್ತೀನಿ. ಹೊಸದಾಗೆ ಊಟ ಬೇಡವಂತೆ, ಆಮೇಲೆ ನಾನೇ ಅವಳಿಗೆ ಜ್ಯೂಸ್ ಮಾಡ್ಕೊಡ್ತೀನಿ. ಅಪ್ಪನೂ ಆಮೇಲೆ ಮಾಡ್ತೀನಿ ಅಂದ್ರು. ಇನ್ನೇನಪ್ಪ? ಅಲ್ಲ, ಈ ಮನೆಯಲ್ಲಿ ಏನೇ ಆದ್ರೂ ಯಾರೇ ಬಂದ್ರು ಊಟಕ್ಕೆ ಮೋಸ ಮಾಡೋದಿಲ್ಲ. ಯಾರ ಬಗ್ಗೆ ಹೇಳ್ತಿದ್ಯಾ? ಕೀರ್ತಮ್ಮನ ಬಗ್ಗೆ. ಅವ್ರನ್ನೂ ಊಟಕ್ಕೆ ಕರಿಬೋದಾಗಿತ್ತಲ್ವಾ? ಸುಮ್ಮನೆ ನಿನ್ ಕೆಲಸ ನೀನು ನೋಡು. ಸರ್ ಬಡ್ಸು. ಬೇಡದೇ ಇರೋ ಮಾತೆಲ್ಲ ಯಾಕೆ ನಿಂಗೆ? ಬುದ್ಧಿ ಕಮ್ಮಿ ಆದ್ರೂ ಕೈ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡೋ ಭಾಗ್ಯ ಅವ್ರಿಗೆ ಇಲ್ಲದೆ ಇದ್ರು ಅವ್ರು ಮಾಡಿದ ಅಡಿಗೆನ ರುಚಿ ಚೆನ್ನಾಗಿದೆ ಅಂತ ತಿಂತಿದ್ದೀರಲ್ಲ, ಅದೇ ಅವ್ರಿಗೆ ಸಮಾಧಾನ. ಏನೋ ಹೇಳ್ತಿದೀಯಾ? ಅಡಿಗೆ ಯಾರು ಮಾಡಿದ್ದು? ಅದು ಮಾರುತಿ, ನಿನ್ನನ್ನೇ ಕೇಳ್ತಾ ಇರೋದು, ಅಡಿಗೆ ಯಾರು ಮಾಡಿದ್ದು ಅಂದೆ. ಕೀರ್ತಮ್ಮ. ನಾನು ಆಗ್ಲೇ ಅನ್ಕೊಂಡೆ ಊಟ ಅಷ್ಟು ರುಚಿಯಾಗಿಲ್ಲದೆ ಹೋದ್ರು ಅಕ್ಕ ಯಾಕೆ ರುಚಿ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ಅಂತ. ಈಗ ಗೊತ್ತಾಯ್ತು. ಆಗಿಡಕ್ಕೆ ಆಗಲ್ಲ.